ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಫ್ರೆಂಡ್ಸ್ ಬರ್ರಿ ಇವತ್ತಿನ ಬ್ಲಾಗನ್ನು ಶುರು ಮಾಡೋಣ. ಸೊ ನೋಡಿರಿ ಫ್ರೆಂಡ್ಸ್, ಇವತ್ತಿನ ಬ್ಲಾಗ್ ಒಳಗೆ ಭಾಳ ಅಂದ್ರೆ ಭಾಳ ಬೇಜಾರಾಗಿತ್ತು ರೀ. ನಂಗೆ ನಿಜವಾಗ್ಲೂ ಭಾಳ ಮನ್ಸಿಗೆ ಬೇಸರ ಆಗಿತ್ತು ರೀ. ಯಾಕಪ್ಪ ಅಂದ್ರೆ ಮೊನ್ನೆಯಿಂದನೂ ಈಗ ಹಬ್ಬ ಮಾಡ್ಕೊಂಡು ಬಂದಮೇಲೆ ನಾವು ಅಮ್ಮಗೂ ಭಾಳ ಸೀರಿಯಸ್ ಆಗಿ ಅಮ್ಮಗೆ ಅಡ್ಮಿಟ್ ಮಾಡಿದ್ವಿ ರೀ. ಅತ್ತಾಗಿತ್ತಾಗ ಅಂತಂದು ನಮಗೂ ಅಡ್ಡಾಡೋದು, ಕೆಲಸದ ಮನೆ ಅದು ಇದು ಅಂತಂದು ನನಗೆ ಇದಾಗ್ಬಿಡ್ತು ರೀ. ಸೊ ಅದ್ರ ಸಂಬಂಧ ನನಗೆ ಆ ಟೆನ್ಷನ್ದಾಗ ಏನಾಗೈತೆ ಏನೋ ನನಗೆ ಗೊತ್ತಿಲ್ಲ ರೀ ಫ್ರೆಂಡ್ಸ್. ನಾನು ಪ್ರೆಗ್ನೆಂಟ್ ಇದ್ದೆ. ನನಗೆ ಈ ತಿಂಗಳಿಗೆ 3ನೇ ತಿಂಗಳು ಮುಗ್ಯಾಕೆ ಬಂದಿತ್ತು ರೀ ನಂಗೆ. ಸೊ ಇದನ್ನು ನಾನು ಹೇಳ್ಬೇಕು ಅನ್ನೋ ಅಷ್ಟ್ರಾಗ ನನಗೆ ಮನ್ಯಾಗ ಒಂದು ಟೆನ್ಷನ್ ಕುಂತ್ಬಿಟ್ಟಿತ್ತು ರೀ. ನನಗೆ ಏನು ಮಾಡ್ಬೇಕು ಅನ್ನೋದು ತಿಳಿಯಾಗತ್ತೀರಿ. ಅಂಥದ್ರಾಗ ಇರಲಿ ಬಿಡು, ಹೇಳಿದ್ರಾತು ಬಿಡು ಅಂತಂದು ತಾಯಿ ಕಾರ್ಡ್ ಎಲ್ಲ ಮಾಡಿಸ್ಕೊಂಡು ಬಂದೆ ರೀ. ಎಲ್ಲ ಮಾಡಿದೆ. ಅದನ್ನೂ ಕೂಡ ನನಗೆ ವೀಡಿಯೋ ಮಾಡೋಕ್ಕಾಗಲಿಲ್ಲ ರೀ. ಆ ಕಡೆ ಕಾಲಕ್ಕೆ ನೋಡ್ರಿ ನನ್ನ ಅದೃಷ್ಟನೇ ಸರಿ ಇಲ್ಲ ಫ್ರೆಂಡ್ಸ್. ನಿಜವಾಗ್ಲೂ ಏನು ಹೇಳಬೇಕು ಗೊತ್ತಾಗ್ತಿಲ್ಲ. ಈ ಟೆನ್ಷನ್ ತೊಗೊಂಡೈತೆ ಏನೋ, ಅತ್ತಾಗಿತ್ತಾಗ ಅಡ್ಡಾಡೋದೈತೇನೋ. ನನ್ನ ಕೂಸು ಬರೋಕ್ಕೆ ಮುಂಚೆನೇ ಹೋಗ್ಬಿಡ್ತು ರೀ. ಇದನ್ನೆಲ್ಲ ನಾನು ವಿಡಿಯೋ ಮಾಡ್ಬೇಕಂದ್ರೆ ನಂಗೆ ಆಗಲಿಲ್ಲ ರೀ. ಹಂಗೆ ಮಾಡ್ಬೇಕು ಅನ್ನೋದು ನಂಗೆ ತಿಳಿಲಿಲ್ಲ. ಎಷ್ಟು ಆಸೆ ಇಟ್ಕೊಂಡಿದ್ದೆ 7 ವರ್ಷದ ಮೇಲೆ. ಏನೋ ಆ ದೇವರು ನನ್ನ ಮೇಲೆ ಕರುಣೆ ತೋರಿಸಿದಾನಲ್ಲ ಅಂತ. ನನ್ನ ಮಕ್ಳು ಅಂದ್ರೆ ಪ್ರಾಣ ರೀ. ನಿಜವಾಗ್ಲೂ ನಾನು ಯಾವುದೇ ಮಕ್ಕಳಾಯ್ತು ನನಗೆ ಅಷ್ಟು ನಾನು ಇಷ್ಟಪಡ್ತೀನಪ್ಪ ಅಂದ್ರೆ ನನಗೆ ಬರೀ ನಾನು ಕೆಲಸದ ಮನೆಯಾಗಿನ ಮಕ್ಕಳನ್ನು ಸಹಿತ ನಾನು ಬಿಡಂಗಿಲ್ಲ ರೀ. ಅಷ್ಟು ನಾನು ಇಷ್ಟಪಡ್ತೀನಿ. ಈಗ ನನಗೆ ಈ ಥರ ಬಿಡ್ತು. ನಂಗೆ ನಿಜವಾಗ್ಲೂ ಇದನ್ನು ಅರ್ಗಿಸ್ಕೊಳಕ್ಕೂ ಆಗವಲ್ದು. ಏನು ಮಾಡಬೇಕು ತಿಳಿತಾ ಇಲ್ಲ ನಂಗೆ. ಅಂಥದ್ದಿದ್ರಾಗ ಸುಮ್ಮನೆ ಎದ್ದೆ ಈಗ ಹಾಗೆ ಒಂದು 8 ದಿನ ಆದ್ರೆ ನಂಗೆ ಈ ವಿಡಿಯೋ ಮಾಡಿ ನಿಮ್ಗೆ ಹಾಕೋಕ್ಕೂ ಆಗಲಿಲ್ಲ. ಇದು ಎಲ್ಲ ಹಿಂದಿನ ವಿಡಿಯೋ ರೀ. ನಾನು ನಿನ್ನೆ ಮೊನ್ನೆ ಎಲ್ಲ ಏನು ಅಪ್ಲೋಡ್ ಮಾಡೀನಿ. ನಾನು ಯಾವಾಗಿಂದ ನನ್ನ ವೀಡಿಯೋಸ್ನ ಸರಿಯಾಗಿ ಹಾಕಾಕತ್ತಿಲ್ಲ ಆವತ್ತಿಂದ ನನಗೆ ಹಿಂಗಾಗ್ಬಿಟ್ಟೈತೆ ರೀ. ನಾನು ಏನು ಮಾಡಬೇಕು ನಂಗೆ ತಿಳಿಲಿಲ್ಲ. ನನ್ನ ವೀಡಿಯೋ ಮಾಡೋಕ್ಕೂ ಸಹಿತ ನನಗೆ ಆಗಲಿಲ್ಲ ರೀ. ಇಂಥದ್ದಿದ್ರಾಗ ಮನ್ಯಾಗೊಂದು ಮಾಡೋಲ್ಲ. ಅಮ್ಮಗೆ ನೋಡಿದ್ರೆ ಸೀರಿಯಸ್ ಆಗಿ ಅಡ್ಮಿಟ್, ಅಲ್ಲಿನೋ ನೋಡ್ಕೋಬೇಕು ಇಲ್ಲಿನೋ ನೋಡ್ಕೋಬೇಕು ಅಂತಂದು ನನಗೆ ಏನು ಇದನ್ನ ಆಗಲಿಲ್ಲ ರೀ. ಅಲ್ಲೇ ಮತ್ತು ನಮ್ಮ ಅಕ್ಕ ಎಲ್ಲರೂ ಇದ್ರಿ. ನಾನು ಮನ್ಯಾಗಿದ್ದೆ. ಅಂಥದ್ದಿದ್ರಾಗ ಒಂಚೂರು ಎದ್ದೆದ್ದು ಅಡುಗೆ ಮಾಡಿ ಕೊಡಾಕತ್ತಿದ್ದಾರೆ. ನಂಗೆ ಏನು ನಮ್ಮ ಮನ್ಯಾಗ ನನಗೆ ಇದನ್ನೆಲ್ಲ ಅರ್ಗಿಸ್ಕೊಳಕ್ಕೂ ಆಗವಲ್ದು. ನಮ್ಮಮ್ಮಗೂ ಸಹಿತ ಹೇಳಿಲ್ಲ ರೀ. ನಮ್ಮಮ್ಮ ಮತ್ತು ಏನಾದರೂ ಇದು ಮಾಡ್ಕೊಂಡು ಬಿಟ್ಟಾರಲ್ಲ, ಬೇಜಾರು ಮಾಡಿಕೊಂಡು ಮತ್ತೊಂದು ಸ್ವಲ್ಪ ಇದು ಟೆನ್ಷನ್ ಮಾಡ್ಕೊತಾರಲ್ಲ ಅಂತಂದು ನಮ್ಮಮ್ಮಗೂ ಸಹಿತ ಹೇಳಿಲ್ಲ. ಇಲ್ಲಮ್ಮ ನನಗೆ ಆರಾಮ ಅನಿಸ್ವಲ್ದು ಎಲ್ಲ ಅಂತಂದು ಹಿಂಗೆ ಹೇಳ್ಕೊತ ಬರಾಕತ್ತಿ. ನಮ್ಮಮ್ಮ ಎಷ್ಟು ಹೇಳಾಕತ್ತಾರೆ ರೀ, ಬಾ ನೀನು ಬಂದು ಇಲ್ಲೇ ತೋರಿಸ್ತೀನಿ, ಇಲ್ಲೇ ಸಿಸ್ಟರ್ ಇಂಜೆಕ್ಷನ್ ಮಾಡ್ತಾರೆ ಬಾ ನೀನು ಅಂದ್ರೂ ನನಗೆ ಹೋಗೋಕೆ ಆಗ್ವಲ್ದು. ನಮ್ಮಮ್ಮಗೆ ನಂಗೆ ಮುಖ ತೋರ್ಸೋಕ್ಕೂ ಆಗ್ವಲ್ದು. ನಿಜವಾಗ್ಲೂ ನನಗೆ ಹೆಂಗೆ ಆತಪ್ಪ ಹೆಂಗಿಲ್ಲ ಅನ್ನೋದು ನಂಗೆ ತಿಳಿಯಾಗತ್ತಿಲ್ಲ. ಅದನ್ನೆಲ್ಲ ಹೋದ್ಮೇಲೆ ನಂಗೆ ಇನ್ನೂ ಸ್ವಲ್ಪ ನಂಗೆ ಜಾಸ್ತಿ ಒಂಥರ ಸಂಕಟ ಆದಂಗೆ ಆತು ರೀ. ಮೊದಲೇ ನನ್ನ ಮಕ್ಕಳು ಸಹಿತ ನನ್ನ ಕಡೆ ಇಲ್ಲ. ಈಗ ಏನಾರ ಇದು ಕೂಡ ಆಗಾಕತ್ತಿದ್ದು ಬಿಡಪ್ಪ ಅಂತಂದು ಅನ್ನೋ ಅಷ್ಟ್ರಾಗಿ ನನ್ನ ಕಡೆ ಇರ್ತೈತಲ್ಲ. ನಾನು ಏನೇನೋ ಆಸೆ ಇಟ್ಕೊಂಡಿದ್ದೆ ಎಲ್ಲ ನೀರು ಪಾಲಾಯಿತು. ಈ ವಿಡಿಯೋ ನಾನು ನನ್ನ ಮುಖ ತೋರಿಸಿ ನಾನು ಮಾಡೋಕ್ಕೂ ಆಗ್ವಲ್ದು ಫ್ರೆಂಡ್ಸ್. ನಂಗೆ ಅಷ್ಟು ದುಃಖ ಆಗತ್ತೈತಿ. ನನ್ನ ಮುಖ ನಾನು ಹೆಂಗೆ ತೋರಿಸಿ ನಾನು ವೀಡಿಯೋ ಮಾಡಲಿಪ್ಪ ಅನ್ನೋಂಗಾಗೈತಿ. ಅದ್ರ ಸಂಬಂಧ ನಾನು ವೀಡಿಯೋನ ಸರಿಯಾಗಿ ಹಾಕಿಲ್ಲ ರೀ. ನಾನು ಎಲ್ಲ ಪೆಂಡಿಂಗ್ ವೀಡಿಯೋನ ಅದಾವ್ರಿ ಇವೆಲ್ಲ. ಅದ್ರಾಗ ಎದ್ದು ಈಗ ಒಂಚೂರು ನೋಡ್ರಿ ಬಾಂಡೆ ಎಲ್ಲ ತಿಕ್ಕೊಂಡು ಬಂದಿದ್ದೆ. ಬಾಂಡೆ ತಿಕ್ಕೊಂಡು ಬಂದು ತಣ್ಣೀರಾಗ ಕೆಲಸ ಮಾಡ್ಕೊಳಗತ್ತೆ. ಮನ್ಯಾಗ ಮಾಡ್ರು ಯಾರೂ ಇಲ್ಲ. ನಮ್ಮಮ್ಮ ಗಟ್ಟಿದ್ರೆ ನಮ್ಮಮ್ಮ ಎಲ್ಲ ನನಗೆ
ಎಲ್ಲ ಮಾಡ್ತಿದ್ರೆ ಈಗ ನಮ್ಮಮ್ಮನ ಆರಾಮಿಲ್ದ ಮಕ್ಕೊಂಡು ಬಿಟ್ಟಿದ್ದಾರೆ. ಏನು ಮಾಡ್ಬೇಕ್ರಿ? ಒಬ್ಳ ಎದ್ದು ಒಂದು ಸ್ವಲ್ಪ ಅದ್ರಾಗ ನಮ್ಮ ಮನೆಯವರು ಅವರು ಹೆಲ್ಪ್ ಮಾಡಾಕತ್ತಾರ ರೀ ಅಡುಗೆದು ಅದು ಇದು ಅಂತಂದು. ಒಂಚೂರು ಈಗ ಎದ್ದು ಬಾಂಡೆನ ಸ್ವಲ್ಪ ಜೋಡಿಸಿ ಅಳ್ವಿ ಇತ್ತು ಅದನ್ನು ಹಸನು ಮಾಡಾಕತ್ತಿದ್ದೆ. ಆ ಅಳ್ವಿನ ಹಸನು ಮಾಡಿಕೊಂಡು ಒಂಚೂರು ನೀರಾಗ ಹಾಕಿದ್ರೆ ಆತಂತಂದು ಏನು ಮಾಡ್ಬೇಕು ಫ್ರೆಂಡ್ಸ್? ಎಲ್ಲ ಹಣೆ ಬರ ನೋಡ್ರಿ. ನಮ್ಮ ಹಣೆ ಬರ ಸರಿ ಇದ್ದರೆ ಎಲ್ಲ ಸರಿನ. ಯಾವತ್ತು ನಾವು ಎದಕ್ಕೂ ನಾನು ಹಿಂಜರಿಂಗಿಲ್ಲ ರೀ. ಇಂಥದ್ದಿದ್ರಾಗ ನಾನು 5 ಮನೆ ಕೆಲಸದ ಮನೆ ಮಾಡ್ಕೊಂಡು ಬರ್ತಿದ್ದೆ. ನನಗೆ ಅದು ಕೂಡ ಹೆವಿ ಆತ್ರಿ ಕೆಲಸ. ಇತ್ತೀಚೆಗೆ ನನಗೆ ಜಾಸ್ತಿ ನಾನು ಮಾತಾಡೋ ಕುಂತ್ರೂ ನನಗೆ ತೇಗ್ ಬರಂಗಾಗೋದು, ದಮ್ ಬರಂಗಾಗೋದು ಒಂಥರ ಆಗ್ತಾಯಿತ್ತು ರೀ. ಆದರೂ ನಾನು ಅದ್ರಾಗ ಕೆಲ್ಸಕ್ಕೆ ಹೊಂಟಿದ್ದೆ. ಕೆಲ್ಸಕ್ಕೆ ಹೋಗಿ ಬಂದು ಆಮೇಲೆ ನಂದು ಊರಿಗೆ ಹೋಗುವಾಗ ನಮ್ಗೆ ಸ್ವಲ್ಪ ಜರ್ನಿನೂ ಆಯ್ತು ರೀ. ಅಂದ್ರೆ ಗಾಡ್ಯಾಗ ಹೋದ್ವಿ ನಾವು. ಅದನ್ನು ಏನಾದರೂ ಎಫೆಕ್ಟ್ ಆಯಿತು ಗೊತ್ತಿಲ್ಲ. ಆಮೇಲೆ ಅಲ್ಲಿಂದ ಬಂದಮೇಲೆ 2 ದಿನ 3 ದಿನ ನನಗೆ ಜ್ವರ ಬಂತು. 2-3 ದಿನ ಅಂತೂ ನಂಗೆ ಸಿಕ್ಕಾಪಟ್ಟೆ ಜ್ವರ ರೀ. ಅದ್ರಾಗೂ ನಾನು ಮತ್ತೆ ಬೇರೆ ಗುಳಿಗೆ ನಾನು ತೊಗೋಬಾರ್ದಲ್ಲ ಅನ್ನೋ ಸಂಕಟಕ್ಕೆ ನಾನು ಇಂಜೆಕ್ಷನು ಸಹಿತ ಮಾಡಿಸ್ಕೊಂಡು ಬಂದಿಲ್ಲ ರೀ. ಒಂದು ಸ್ವಲ್ಪ ಅದೇನೋ ಡೋಲೋ 65 ಅದ್ರದ್ದು ಒಂದು ಅರ್ಧ ಗುಳಿಗೆ ತೊಗೊಂಡ್ಯಾರ. ನಾನು ಅದನ್ನು ಸ್ವಲ್ಪ ತೊಗೊಂಡು ಅಷ್ಟೇ. ನಾನು ಅದ್ರಾಗ ನಾನು ಆರಾಮಾಗಿಬಿಟ್ಟೆ 2-3 ದಿನ. 4ನೇ ದಿನಕ್ಕೆ ನಾವು ಅಮ್ಮಗೆ ಸೀರಿಯಸ್ ಆಗೈತೆ ಅಂತಂದು ದವಾಖಾನೆಗೆ ಕರ್ಕೊಂಡು ಹೋಗ್ಬಿಟ್ಟಿವಿ ರೀ. ಅಲ್ಲಿಂದ ದವಾಖಾನೆ ನಮ್ಗೆ ತಪ್ಪೇ ಇಲ್ಲ ರೀ. ಅಲ್ಲಿಂದ ಇಲ್ಲಿ ಹೋಗೋದು, ಅಲ್ಲೇ ಮತ್ತು ಅಲ್ಲಿಂದ ಅಡ್ಡಾಡಿ ಮತ್ತು ಇಲ್ಲಿ ಬಂದು ಕೆಲ್ಸಕ್ಕೆ ಹೋಗೋದು, ಕೆಲಸ ಮಾಡ್ಕೊಂಡು ಬಂದು ಮನ್ಯಾಗಿಂದ ಅಡುಗೆ ಹಂಚಡಿ ಎಲ್ಲ ಮಾಡಿಕೊಂಡು ಮತ್ತು ದವಾಖಾನೆಗೆ ಹೋಗಿ ಅಲ್ಲಿ ಕೊಟ್ಟು ಬರೀ ಗಾಡ್ಯಾಗ ಅಡ್ಡಾಡೋದು ಅದು ಇದು ಆತು ರೀ. ಸೊ ಜಾಸ್ತಿ ನನಗೆ ಗಾಡ್ಯಾಗ ಅಡ್ಡಾಡಿದ ಸಂಬಂಧ ಹಿಂಗಾತು. ಟೆನ್ಷನ್ ತೊಗೊಂಡಿದ್ದಕ್ಕೆ ಹಿಂಗಾತು ಗೊತ್ತಿಲ್ಲ ನನಗೆ. ಏನು ಅದನ್ನು ಊಹಿಸ್ಕೊಳಕ್ಕೂ ಆಗೋಲ್ದು ರೀ. ನಂಗೆ ಅದನ್ನೆಲ್ಲ ನಂಗೆ ನಿಜವಾಗ್ಲೂ ಅದನ್ನ ಹೋಗಿದ್ದು ನೋಡಿದ್ರೆ ನಂಗೆ ಚಕ್ರ ಸಹಿತ ನನಗೆ ಬರಾಕತ್ತೈತಿ ರೀ. ಈಗಲೂ ಸಹಿತ ನನಗೆ ಅದನ್ನ ನೆನೆಸ್ಕೊಂಡ್ರೆ ಚಕ್ರ ಬಂದಂಗೆ ಆಗತ್ತೈತಿ. ಅದನ್ನೆಲ್ಲ ನನ್ನ ಕಣ್ಣೀಲಿ ಹಿಂಗೆ ನೋಡಿದೆ ರೀಪ್ಪ. ಎಲ್ಲ ನೀರು ಪಾಲಾಯಿತು. ಹುಟ್ಟೋಕೆ ಮುಂಚೆನೇ ಎಲ್ಲ ಹೋಯಿತು. ಇದನ್ನೆಲ್ಲ ನಾನು ಹೆಂಗೆ ಅರಗಿಸ್ಕೊಳ್ಳಿ, ಹೆಂಗೆ ನಾನು ಜೀವಿಸ್ಕೊಳ್ಳಿ ಅನ್ನಂಗೆ ಆಗೈತ್ರಿ ನಂಗೆ. ನಿಮಗೆ ಮುಖ ಕೊಟ್ಟು ನಂಗೆ ಮಾತಾಡೋಕ್ಕೂ ಆಗಲ್ದು, ಏನಿಲ್ಲ. ನಾನು ಹೆಂಗೆ ವೀಡಿಯೋ ಮಾಡಲಿ ನಿಮಗೆ? ಬಡ್ರಿಗೆ ಈ ಥರ ಆ ದೇವ್ರ ಹಾಕೋದ್ರಿ. ನಂಗೆ ಈಗಲೂ ಸಹಿತ ನಂಗೆ ಅಷ್ಟೇನಿದೆ ಇಲ್ಲರಿ. ಅದ್ರಾಗ ನಾನು ಒಂಚೂರು ಕ್ಲಿಪ್ಸ್ ಅಷ್ಟೇ ನಾನು ತೊಗೊಂಡೆ ನಿಮಗೆಲ್ಲ. ಸೊ ಯಾಕೆ ವೀಡಿಯೋ ಹಾಕ್ತಿಲ್ಲ ಯಾಕಿಲ್ಲ ಅನ್ನೋದು ನನ್ನ ಕಷ್ಟ. ನಾನು ಯಾರ ಹತ್ರ ಹೇಳ್ಕೊಲಿಪ್ಪ? ನಂಗೆ ಹಿಂಗೆ ಆಗ್ಬಿಡ್ತಲ್ಲ. ನಂಗೆ ಆ ದೇವ್ರು ನಂಗೆ ಕಷ್ಟನ ಕೊಟ್ಬಿಟ್ಟ. ಯಾವಾಗಲೂ ನಂಗೆ ಕಷ್ಟನ ಕೊಟ್ಕೊತ ಬಂದ. ಈಗಲೂ ನೆಮ್ಮದಿಯಾಗಿರೋ ಟೈಮ್ದಾಗ ನಂಗೆ ಖುಷಿ ವಿಚಾರ ಬರೋ ಟೈಮ್ದಾಗ ನನಗೆ ಈ ಥರ ಮಾಡಿಬಿಟ್ಟ ದೇವರು. ಯಾವತ್ತು ಫ್ರೆಂಡ್ಸ್ ಇನ್ನೊಂದು ಜಾಸ್ತಿ ಪ್ರೆಗ್ನೆಂಟ್ ಇದ್ದವರು ಗಾಡಿ ಮೇಲೆ ಅಡ್ಡಾಡಬೇಡ್ರಿ, ಟೆನ್ಷನ್ ತೊಗೋಬೇಡ್ರಿ. ನೀವು ನನಗೆ ಆದಂಗೆ ಪರಿಸ್ಥಿತಿ ನಿಮಗೂ ಕೂಡ ಆಗಬಾರ್ದು ಅನ್ನೋ ಸಂಕಟಕ್ಕೆ ನಾನು ಹೇಳಾಗತ್ತೀನಿ. ಏನು ತಪ್ಪು ತಿಳ್ಕೊಬೇಡ್ರಿ. ನಾನು ಈ ವಿಡಿಯೋ ಮಾಡುವಾಗ ನನಗೆ ನಿಜವಾಗ್ಲೂ ಭಾಳ ಅಂದ್ರೆ ಭಾಳ ನಂಗೆ ದುಃಖ ಆಗೈತೆ ರೀ. ನಾನು ಈಗಲೂ ಕುಂತು ನಾನು ಮಕ್ಕೊಂಡಿರ್ತೀನಿ. ನಂಗೆ ಹೊಳ ಆ ಥರ ನೆನಪಾಗಿ ನಾನು ಜಗ್ಗಿ ಅಳ್ತೀನಿ ರೀ. ನಂಗೆ ಏನು ಮಾಡಬೇಕು? ನಂಗೆ ಇದಾಗೋಲ್ದು. ನಂಗೆ ಈಗಲೂ ಸಹಿತ ನಂಗೆ ಮಾತಾಡೋಕ್ಕಾಗೋಲ್ದು. ಅಂಥದ್ದಿದ್ರಾಗ ನಾನು ಹೆಂಗೆ ಮಾತಾಡಕತ್ತೇನೋ ನಂಗೆ ಗೊತ್ತಾಗೋಲ್ದು ರೀ. ನಂಗೆ ಹತ್ತು ಒಂಥರ ಕಣ್ಣಾಗಿನ ನೀರು ಹೋದಂಗೆ ಆಗ್ಬಿಟ್ಟವ್ರು. ನಂಗೆ ಎಷ್ಟು ನಾನು ಸಮಾಧಾನ ಮಾಡ್ಕೊಲಿಪ್ಪ? ಆ ದೇವ್ರು ಎಷ್ಟು ನಮಗೆ ಕಷ್ಟ ಕೊಡ್ತಿದ್ದಾನೆ. ಆ ಕಡೆ ಅಮ್ಮಗೆ ಹಿಂಗಾಗೈತಿ, ಈ ಕಡೆ ನಂಗೆ ಹಿಂಗಾಗೈತಿ. ಯಾರ ಕಡೆನೂ ಹೇಳ್ಕೊಲಾರ್ದಂಗೆ ನಾವಮ್ಮ ಇದ್ರೆ ನಾವಮ್ಮ ಎಲ್ಲ ಮಾಡ್ತಿದ್ರು. ಒಬ್ಬಳ ಎದ್ದು ಎಲ್ಲ ಮಾಡ್ಕೊಳಕತ್ತೇನೆ ಅಂತದ್ರಾಗ ನಾನು ಈ ಸಂಕಟನ ನಾನು ಯಾರ ಮುಂದೆ ಹೇಳ್ಕೊಲಿಪ್ಪ ಅನ್ನೋಂಗಾಗೈತಿ. ಆ ದೇವ್ರಿಗಾರ ಕರುಣೆ ಬರವಲ್ದು ನಮ್ಮ ಮೇಲೆ. ಎಲ್ಲ ಹಣೆ ಬರ ಫ್ರೆಂಡ್ಸ್. ಹಣೆ ಬರ ಚಂದ ಹಂಗಿದ್ರೆ
ಎಲ್ಲ ಚಂದಂಗೆ ಆಗ್ತೈತಿ. ನಮ್ಮ ಹಣೆ ಬರ ಸರಿ ಇಲ್ಲಪ್ಪ ಅಂದ್ರೆ ಯಾರು ಏನು ಮಾಡೋಕೆ ಬರಂಗಿಲ್ಲ ರೀ. ಹೋಯ್ತು ಯಾವುದು ಎಲ್ಲ ನನ್ನ ಮಗುನ ನನ್ನ ಕೈಯಿಂದ ಹೋಗ್ಬಿಡ್ತು. ನಾ ಹೆಂಗಿದ್ರೆ ನಾ ಉಹಿಸ್ಕೊಳ್ಳಿ, ಹೆಂಗೆ ನಾನು ಸಮಾಧಾನ ಮಾಡ್ಕೊಳ್ಳಿ ಅನ್ನಂಗೆ ಆಗೈತೆ ರೀ. ಹೆಂಗೆ ನಾನು ಜೀವಿಸ್ಲಿ.